ಹೇ ಜಾನು, ನೀನ್ ಯಾವಾಗ ಬಂದೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಭಾವ. ಅಷ್ಟಕ್ಕೂ ನೀವಿಬ್ರು ನನ್ ರೂಮಲ್ಲಿ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಣ್ಣ, ಅತ್ತಿಗೆ ಸೀರೆಗಳೆಲ್ಲ ಮಡಿಸ್ತಾ ಇದ್ವಿ. ಓ ಅದ್ ಸರಿ, ನಿನ್ ಅತ್ತಿಗೆ ಎಲ್ಲಿ? ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅಣ್ಣ ಕರೆಕ್ಟ್ ಟೈಮ್ಗೆ ಬಂದಿದ್ದಾನೆ. ಅತ್ತಿಗೆನ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡಿ ಚೆನ್ನಾಗಿದೆ ಅಂತಾನೋ ಅಥವಾ ಚೆನ್ನಾಗಿಲ್ಲ ಅಂತಾನೋ. ಹೇಗಿದೆ? ಅತ್ತಿಗೆ, ಈ ಡ್ರೆಸ್ ನಿಮ್ಗೆ ಸೂಪರ್ ಆಗಿ ಕಾಣ್ತಾ ಇದೆ. ಅಕ್ಕ, ನೀನ್ ಈ ಡ್ರೆಸ್ ಅಲ್ಲಂತೂ ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ನಿಜವಾಗ್ಲೂ ಚೆನ್ನಾಗಿದ್ಯಾ? ಹಾ ಅಕ್ಕ, ನಿಜವಾಗ್ಲೂ ಚೆನ್ನಾಗಿದೆ. ಅಲ್ವಾ ಅಣ್ಣ? ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ಅತ್ತಿಗೆನೆ ನಂಬ್ತಾ ಇಲ್ಲ. ಭಾಗ್ಯ, ಯಾವಾಗ್ಲೂ ಸೀರೆಲೆ ನೋಡಿರೋದಲ್ವಾ? ಈ ಡ್ರೆಸ್ ಅಲ್ಲಿ ಹೊಸದಾಗಿ ಕಾಣ್ತಿದ್ಯಾ? ಭಾಗ್ಯ, ಹೇಳಿ. ನಿನಗೆ ಆ ಡ್ರೆಸ್ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ಬಿಟ್ಬಿಡು. ನಿನಗೆ ಇಷ್ಟ ಆಗಿರೋದನ್ನೇ ಹಾಕು. ಶಾಪ್ ಓಪನಿಂಗ್ಗೆ ಸೀರೆಲೇ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದಾರಾ? ಭಾಗ್ಯ, ನಾವು ಯಾವ ಕ್ವಾಲಿಟಿ ಬಟ್ಟೆನ, ಎಷ್ಟು ಕಾಸ್ಟ್ಲಿ ಬಟ್ಟೆನ ಹಾಕಿದೀವಿ, ಎಷ್ಟು ಮಾಡರ್ನ್ ಬಟ್ಟೆ ಹಾಕೋತೀವಿ ಅನ್ನೋದಲ್ಲ ಮುಖ್ಯ. ಹಾಕೊಳ್ಳೋ ಬಟ್ಟೆಲಿ ನಾವೆಷ್ಟು ಕಂಫರ್ಟಬಲ್ ಆಗಿದ್ದೀವಿ ಅನ್ನೋದು ಮುಖ್ಯ. ಮಾಡರ್ನ್ ಆಗಿರೋದಕ್ಕಿಂತ ನಮಗ್ ಕಂಫರ್ಟಬಲ್ ಆಗಿರೋ ಬಟ್ಟೆನ ಹಾಕೋಬೇಕು. ಸರಿ ರೀ, ನನ್ಗೆ ಆರಾಮಾಗಿರೋದು ಇನ್ನೇನಿರುತ್ತೆ, ಸೀರೆನೇ ಅಲ್ವಾ? ಸೀರೆಲೇ ಬರ್ತೀನಿ ಬಿಡಿ. ಅಕ್ಕ, ನೀನಿವಾಗ ಈ ಡ್ರೆಸ್ ಅಲ್ಲಿ ಹೋಗಲ್ವಾ? ಅವ್ರೇನಂದ್ರು ಕೇಳಿಸ್ಕೊಳ್ಳಿಲ್ವಾ? ನನ್ಗಿಷ್ಟ ಆಗೋ ಸೀರೆಲೇ ಬಾ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದು ನಿಂಗ್ ಅರ್ಥ ಆಗ್ಲಿಲ್ವಾ? ಭಾವನ್ ಪಕ್ಕ ನಿನ್ನ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಅದು ನಡೆಯೋದಿಲ್ಲ ಬಿಡು. ಇನ್ಯಾವಾಗಾದ್ರೂ ನಿನ್ನ ಆಸೆ ತೀರಿಸ್ತೀನಿ. ಅವ್ರ ಜೊತೆ ಹೋಗ್ತಿದ್ದೀನಲ್ವಾ, ಅವ್ರಿಗೆ ಇಷ್ಟ ಆಗೋ ಹಾಗಿರ್ಬೇಕಲ್ವಾ? ಅಷ್ಟೇ ಬಿಡು. ಗಂಡ ಹೇಳ್ದಂಗ್ ಕೇಳೋ ಹೆಂಡ್ತಿ ಅಂತ ತೀರ್ಪಿಸ್ಬಿಟ್ಟೆ ಬಿಡು, ನಮ್ಗೇನು. ಮಿತ್ರ ನನ್ನನ್ನು ಹೀಗೆ ನೋಡಿದ್ರೆ ಅವನ್ ಮೈಂಡ್ ಬ್ಲಾಕ್ ಆಗೋದು ಪಕ್ಕ. ಹಲೋ. ಹಲೋ, ನಾನ್ ಮಿತ್ರ ಆಫೀಸಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಿ ಮೇಡಮ್. ಶಾಪ್ ಓಪನಿಂಗ್ ಎಷ್ಟು ಗಂಟೆಗೆ? ಸಂಜೆ 4 ಗಂಟೆಗೆ ಮೇಡಮ್. ಮಿತ್ರ ಸರ್ಗೆ ಆಲ್ರೆಡಿ ನಾವು ಹೇಳಿದೀವಿ. ಹಾಗೆ ಮಿತ್ರ ಸರ್ ವೈಫ್ನ ಕೂಡ ಕರ್ಕೊಂಡ್ ಬನ್ನಿ ಅಂತ ಇನ್ವೈಟ್ ಮಾಡಿದೀವಿ. ಸಂಜೆ ಇಬ್ರು ಒಟ್ಟಿಗೆ ಬರ್ತಾರೆ ಮೇಡಮ್. ಏನು, ಮಿತ್ರ ಅವ್ನ ವೈಫ್ ಜೊತೆ ಬರ್ತಿದಾರಾ? ಹೌದು ಮೇಡಮ್, ಅವ್ರ ವೈಫ್ನ ಕರ್ಕೊಂಡ್ ಬರ್ತೀನಿ ಅಂತ ಸರ್ ಹೇಳಿದ್ದಾರೆ. ಮಿತ್ರ ನನ್ನ ಹತ್ರ ಡಬಲ್ ಗೇಮ್ ಆಡ್ತಿದಾನ, ಇಲ್ಲಾಂದ್ರೆ ಆ ಶಾಪ್ನವ್ರ ಹತ್ರ ಆಡ್ತಿದಾನ. ಓಪನಿಂಗ್ಗೆ ನನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ನ ವೈಫ್ ಕರ್ಕೊಂಡು ಹೋಗ್ತೀನಿ ಅಂತ ಶಾಪ್ ಅವ್ರಿಗೆ ಹೇಳಿದಾನೆ. ಏನಿದಿಲ್ಲ, ಅರ್ಥ ಆಗ್ತಿಲ್ಲ. ಹಲೋ ಮನೀಷಾ, ಹೇಳು. ಈ ಡಬಲ್ ಗೇಮ್ ಪ್ಲೇ ಮಾಡೋದ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ದೆ ಮಿತ್ರ?
ವಾಟ್ ಆರ್ ಯು ಟಾಕಿಂಗ್ ಮನೀಷಾ? ಏನಾಯ್ತು? ಏನಾಯ್ತಾ? ಶಾಪ್ ಓಪನಿಂಗ್ಗೆ ನನ್ ಕರ್ಕೊಂಡು ಹೋಗ್ತೀನಿ ಅಂತ ನನಗ್ ಹೇಳ್ದೆ. ಬಟ್ ಇವಾಗ ನಿನ್ ವೈಫ್ ಪ್ಲೇಸ್ ಅಲ್ಲಿರೋ ಭಾಗ್ಯನ ಕರ್ಕೊಂಡು ಹೋಗೋಕೆ ರೆಡಿ ಆಗಿದ್ಯಾ? ಇದೆಲ್ಲ ಏನ್ ಮಿತ್ರ? ನೀನ್ ಏನ್ ಮಾತಾಡ್ತಾ ಇದೀಯ ಮನೀಷಾ? ನೀನ್ ಮಾತಾಡ್ತಿರೋದ್ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ಚೆನ್ನಾಗ್ ಅರ್ಥ ಆಗ್ತಿದೆ ಮಿತ್ರ. ಸ್ವಲ್ಪ ಹೊತ್ತು ನನ್ ಜೊತೆ ಚೆನ್ನಾಗಿರೋದು, ಭಾಗ್ಯ ಕಾಣ್ತಿದ್ದ ಹಾಗೆ ಭಾಗ್ಯ ಹತ್ರ ಚೆನ್ನಾಗಿರೋದು. ಸ್ವಲ್ಪ ಹೊತ್ತು ನಾನೇ ನಿನ್ ಲೈಫ್ ಅಂತೀಯ, ಭಾಗ್ಯ ಕಾಣ್ತಿದ್ದ ಹಾಗೆ ಅವಳ ಜೊತೆಗೆ ನಿನ್ ಲೈಫ್ ಅಂತ ಡಿಸೈಡ್ ಆಗ್ತೀಯ. ಈ ಫ್ಲಕ್ಚುಯೇಟಿಂಗ್ ಮೈಂಡ್ ಯಾವಾಗ್ಲೂ ಕರೆಕ್ಟ್ ಅಲ್ಲ ಮಿತ್ರ. ನಿನ್ ಫ್ಯೂಚರ್ಗೆ ಅದು ಒಳ್ಳೇದಲ್ಲ. ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್ ಮನೀಷಾ? ನೋಡು, ನಾನು ಭಾಗ್ಯನ ಶಾಪ್ ಓಪನಿಂಗ್ಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿಲ್ಲ. ನಿನಗೆ ಯಾಕೆ ಅನ್ನಿಸ್ತು, ಯಾರು ಹೇಳಿದ್ರು ಅಂತ ನಂಗೆ ಗೊತ್ತಿಲ್ಲ. ವಾಟ್ ಎವರ್, ಶಾಪ್ ಓಪನಿಂಗ್ ಮಾತ್ರ ನಾವಿಬ್ರೇ ಹೋಗ್ಬೇಕು. ನಿಮ್ ಮನೆಯಿಂದ ನೀನೊಬ್ಬನೇ ಹೊರಡ್ಬೇಕು ಅಷ್ಟೇ. ನಾನ್ ಹೇಳಿದ್ದು ನಿನಗೆ ಅರ್ಥ ಆಯ್ತು ಅನ್ಕೋತೀನಿ. ಮನೀಷಾ, ವಾವ್, ಅದ್ಕೆ ಈ ಸೀರೆನಲ್ಲಿ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ ಯು ಸಂಜನಾ. ನಿಂಗೊಂದ್ ವಿಷಯ ಗೊತ್ತಾ ಸಂಜನಾ? ಅಕ್ಕ ಸೀರೆ ಉಟ್ಕೊಳ್ಳೋ ಸ್ಟೈಲು ಬೇರೆ ಯಾರಿಗೂ ಬರಲ್ಲ ಬಿಡು. ಅವಳ ತರ ಸೀರೆ ಉಟ್ಕೋಬೇಕು ಅಂದ್ರೆ ನಾವ್ ಇಡೀ ದಿನ ಕಷ್ಟ ಪಡ್ಬೇಕು. ಅಷ್ಟು ಪರ್ಫೆಕ್ಟ್ ಆಗಿ ಬ್ಯೂಟಿಫುಲ್ ಆಗಿ ಸೀರೆ ಉಟ್ಕೊಂತಾಳೆ. ಹೌದೌದು, ನಾನು ನೋಡ್ತಾನೆ ಇದೀನಲ್ವಾ, ಅತ್ಗೆ ಹತ್ರನೇ ಕಲ್ತ್ಕೋಬೇಕು ಸೀರೆ ಉಟ್ಕೊಳ್ಳೋದು. ಅಕ್ಕ, ಈಗೇನಾದ್ರು ನಿನ್ ಭಾವನ್ ಜೊತೆಲಿ ಆ ಶಾಪ್ ಓಪನಿಂಗ್ ಹೋದೆ ಅಂದ್ರೆ ನಿಮ್ಮಿಬ್ರು ಜೋಡಿ ಸೂಪರ್ ಆಗಿದೆ ಅಂತ ಎಲ್ರೂನು ದೃಷ್ಟಿ ಹಾಕದಂತೂ ಕನ್ಫರ್ಮ್ ಬಿಡು. ಅಂದ್ರೆ ಶಾಪ್ ಓಪನಿಂಗ್ಗೆ ನನ್ ಜೊತೆ ಬರೋದಕ್ಕೆ ಭಾಗ್ಯ ಕೂಡ ರೆಡಿ ಆಗ್ತಿದ್ದಾಳ? ಭಾಗ್ಯಂಗ್ ಇನ್ವಿಟೇಷನ್ ಯಾರು ಕೊಟ್ಟಿದ್ದು? ಅತ್ಗೆ, ಆ ಬಂಗಾರದ ಶಾಪಲ್ಲಿ ಒಡವೆಗಳಿಗಿಂತ ನಿಮ್ಮಿಬ್ರು ಜೋಡಿನೇ ಫಳ ಫಳ ಅಂತ ಹೊಳಿತಾ ಇರತ್ತೆ. ಮನೆಗ್ ಬಂದಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ದೃಷ್ಟಿ ತೆಗೆಸ್ಕೊಳ್ಳಿ. ಹೋಗು ಸಂಜನಾ, ನೀನ್ ತುಂಬಾ ಹೊಗಳುತ್ತಿದ್ಯಾ. ಅದು ಹೊಗಳೋದಲ್ಲ ಅತ್ಗೆ, ಪರ್ಫೆಕ್ಟ್ ಆಗಿ ನಿಜ ಹೇಳೋದು. ಹಲೋ, ಏನು ಶಾಪ್ ಓಪನಿಂಗ್ ಪೋಸ್ಟ್ಪೋನ್ ಆಯ್ತಾ? ಓ, ಮೊದ್ಲೇ ಹೇಳ್ಬೇಕು ತಾನೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರೆ ಪ್ರೋಗ್ರಾಮ್ಸ್ ಎಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ಓಕೆ, ನೋ ಪ್ರಾಬ್ಲಮ್. ಏನಾಯ್ತು ರೀ? ಆ ಜ್ಯುವೆಲರಿ ಶಾಪ್ ಓಪನಿಂಗ್ ಪೋಸ್ಟ್ಪೋನ್ ಆಯ್ತಂತೆ ಭಾಗ್ಯ. ಹೌದಾ? ಸರಿ ಬಿಡಿ. ಹೇಗೋ ಇನ್ನೊಂದ್ಸಲ ಯಾವಾಗಾದ್ರೂ ಓಪನಿಂಗ್ ಮಾಡ್ತಾರಲ್ಲ, ಆಗ ಹೋಗೋಣ. ಸರಿ ಭಾಗ್ಯ, ನಾನು ಆಫೀಸಿಗೆ ಹೋಗ್ತೀನಿ. ಅಕ್ಕ, ನಾನು ಮನೆಗೆ ಹೋಗ್ತೀನಿ. ಒಂದ್ ನಿಮಿಷ ಜಾನು, ಈಗ್ಲೇ ಬಂದೆ. ಜಾನು, ನಿನ್ಗೆ ಟ್ಯಾಬ್ ಬೇಕು ಅಂದ್ಯಲ್ಲ, ಮಾವ ಇದನ್ ಕೊಡು ಅಂದ್ರು, ತಗೋ. ಥ್ಯಾಂಕ್ಸ್ ಅಕ್ಕ. ಸರಿ ಅಕ್ಕ, ನಾನಿನ್ ಹೊರಡ್ತೀನಿ. ಬಾಯ್ ಸಂಜನಾ. ಸರಿ. ಹಲೋ ಮಿತ್ರ. ಹಾಯ್ ಮನೀಷಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ. ಎಷ್ಟೇ ಕೆಲಸ ಇದ್ರೂ ಬರ್ತೀನಿ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ತೊಂದರೆ ಏನಿದೆ? ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್ ಕಮ್, ಬನ್ನಿ. ಹಾಯ್ ಮಿತ್ರ, ಹೇಗಿದ್ಯಾ? ಹಲೋ, ನಾನ್ ಚೆನ್ನಾಗಿದ್ದೀನಿ. ಮನೀಷಾ, ಯು ಕ್ಯಾರಿ ಆನ್. ಯಾ, ಓಕೆ.
ಎಕ್ಸ್ಕ್ಯೂಸ್ ಮೀ, ಹಾ ಹೇಳಿ ಮೇಡಮ್. ಅರ್ಜೆಂಟ್ ಆಗಿ ನೀನ್ ಹಾಕೊಂಡಿರೋ ಆ ಡ್ರೆಸ್ ಚೇಂಜ್ ಮಾಡು. ನಾನ್ ಯಾಕೆ ಡ್ರೆಸ್ ಚೇಂಜ್ ಮಾಡ್ಬೇಕು ಮೇಡಮ್? ನಾವಿಬ್ರು ಒಂದೇ ತರ ಡ್ರೆಸ್ ಹಾಕಿದೀವಿ. ಇಲ್ಲಿ ನನಗೂ ನಿನಗೂ ತುಂಬಾ ಡಿಫರೆನ್ಸ್ ಕಾಣಿಸ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಈ ಡ್ರೆಸ್ ಅಲ್ಲಿರೋಕೆ ನಾನ್ ಬಿಡಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತ ತಕ್ಷಣ ಬೇರೆ ಡ್ರೆಸ್ ಎಲ್ಲಿಂದ ಬರುತ್ತೆ ಮೇಡಮ್? ಮತ್ತೆ ಯಾರಿಗೋಸ್ಕರನೂ ಚೇಂಜ್ ಮಾಡೋ ಅವಶ್ಯಕತೆ ನನ್ಗಿಲ್ಲ. ಹಾಗಾದ್ರೆ ನಾನಿಲ್ಲಿ ಇರೋವರೆಗೂ ನೀನ್ ನನ್ನ ಹತ್ರ ಬರ್ಕೂಡ್ದು. ಸರ್ ಒಂದ್ ನಿಮಿಷ ಇಲ್ಲಿ ಬರ್ತೀರಾ? ಬರ್ತೀನಿ, ವೇಟ್. ಮಿತ್ರ ಒಂದ್ ನಿಮಿಷ ಬಂದ. ಓಕೆ, see you later. ಓಕೆ ಮಿತ್ರ, Nice carry to on. meet you. ಸಾರಿ ಮನೀಷಾ, ಬೋರ್ ಆಗ್ಲಿಲ್ಲ ತಾನೆ? ನೋ ಪ್ರಾಬ್ಲಮ್ ಮಿತ್ರ, ದಟ್ಸ್ ಓಕೆ. ಹಾಯ್ ಆರ್ ಕೆ ಅವರೇ, ಕಮ್ ಲೆಟ್ಸ್ ಗೋ. ಮೇಡಮ್, ಅಷ್ಟಕ್ಕೂ ನೀವು ನಾನು ಅವ್ರ ಹೆಂಡತಿ ಭಾಗ್ಯ ನಂದನ್. ಮಿತ್ರ ಅವ್ರವ್ರ ತಮ್ಮ ವೈಫ್ ಜೊತೆ ಬರ್ಲಿಲ್ವಲ್ಲ? ಒಂದ್ಸಲಿ ಅವ್ರ ಮಿತ್ರ ಅವ್ರ ವೈಫ್ಗೆ ಕಾಲ್ ಮಾಡಿ ಕೇಳಬೇಕು. ಹಲೋ. ಹಲೋ, ಭಾಗ್ಯ ಅವರ ಮಾತಾಡ್ತಿರೋದು? ಹೌದು, ನೀವ್ಯಾರು? ನಾನು ಹಲೋ, ನೀನಿಲ್ಲಿ ಸೇಲ್ಸ್ ಮ್ಯಾನೇಜರ್ ಕಮ್ ರಿಸೆಪ್ಷನಿಸ್ಟ್ ಅಲ್ವಾ? ಹೌದು ಮೇಡಮ್. ನನಗೆ ಅರ್ಜೆಂಟಾಗಿ ಎಳ್ನೀರ್ ತಗೊಂಡ್ ಬಾ. ಶೋರ್ ಮೇಡಮ್. ಯಾವಾಗ್ಲೂ ಅಲ್ಲ, ಈಗ್ಲೇ, ರೈಟ್ ನಾವ್. ಸರಿ ಮೇಡಮ್, ಈಗಲೇ ತರಿಸ್ತೀನಿ. ಹಲೋ. ಅದ್ಗೆ ಏನ್ ಯೋಚನೆ ಮಾಡ್ತಿದ್ದೀರಾ? ನನ್ಗೆ ಯಾವ್ದೋ ಕಾಲ್ ಬಂದಿತ್ತು ಸಂಜನಾ. ಹಲೋ ಅಂದ್ರು. ಯಾರು ಅಂತ ಕೇಳ್ದೆ, ಆದ್ರೆ ಅಷ್ಟ್ರಲ್ಲಿ ಇನ್ನೊಬ್ಳು ಹುಡುಗಿ ವಾಯ್ಸ್ ಕೇಳಿಸ್ತು. ಅದು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಹುಡುಗಿ ವಾಯ್ಸ್ ತರ ಅನ್ನಿಸ್ತು. ಆದ್ರೆ ಯಾರ್ದು ಅಂತ ನೆನ್ಪಾಗ್ತಿಲ್ಲ. ಹೌದಾ? ನಿಜ ಹೇಳ್ಬೇಕಂದ್ರೆ ಅದು ಸ್ವಲ್ಪ ಮನುಷ್ಯನ್ ವಾಯ್ಸ್ ತರ ಕೇಳಿಸ್ತು. ಹಾಗಾದ್ರೆ ಮತ್ತೆ ಕಾಲ್ ಮಾಡಿ ಯಾರಂತ ಕೇಳ್ಕೊಬೋದಲ್ಲ? ಮಾಡು ಅಂತೀಯಾ? ಒಂದ್ಸರಿ ಮಾಡಿ ನೋಡಿ ಅದ್ಗೆ. ಬೇಡ ಬಿಡು ಸಂಜನಾ. ಏನಾಯ್ತು? ಹೊಸ ನಂಬರ್, ಯಾರೋ ಗೊತ್ತಿಲ್ಲ. ಅಷ್ಟು ಇಂಪಾರ್ಟೆಂಟ್ ಆದ್ರೆ ಅವರೇ ಫೋನ್ ಮಾಡ್ತಾರೆ. ಸರಿ. ಹತ್ತು ನಿಮಿಷ ಮಿತ್ರ ಅವ್ರೆ. ಯಾ, ನೋ ಪ್ರಾಬ್ಲಮ್. ಇದೇನಿದು? ಮಿತ್ರ ಭಾವ ಗೋಲ್ಡ್ ಶಾಪ್ ಓಪನಿಂಗ್ ಹೋಗಿರೋ ಆಗಿದೆ. ಆದ್ರೆ ಅಕ್ಕನ ಹತ್ರ ಪೋಸ್ಟ್ಪೋನ್ ಆಯ್ತು ಅಂತ ಹೇಳಿದ್ರಲ್ವಾ? ಅಂದ್ರೆ ಭಾವ ಒಬ್ರೇ ಶಾಪ್ ಓಪನಿಂಗ್ ಹೋದ್ರ? ಎರಡೇ ನಿಮಿಷ ಮಿತ್ರ, ಬರ್ತಾ ಇದ್ದಾರೆ ಅವರು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಓಕೆ. ಹಲೋ. ಹಲೋ ಅಣ್ಣ, ನೀನು ಹೇಳಿರೋ ಸೈಟಿಗೆ ಬಂದಿದ್ದೆ. ಸೈಟ್ ಏನೋ ಚೆನ್ನಾಗಿದೆ. ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ನ ಕೂಡ ಒಂದ್ಸಲ ನಮ್ಮ ಲಾಯರ್ ಹತ್ರ ಚೆಕ್ ಮಾಡಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಯಾ ಯು ರೈಟ್ ವಿವೇಕ್. ನೀನೊಂದು ಕೆಲಸ ಮಾಡು, ನಾನು ಮನೆಗೆ ಕಾಲ್ ಮಾಡಿ ಭಾಗ್ಯಂಗೆ ನಿಂಗೆ ಡಾಕ್ಯುಮೆಂಟ್ಸ್ ಕೊಡೋಕೆ ಹೇಳ್ತೀನಿ. ನೀನು ಅದನ್ನು ತೊಗೊಂಡು ಹೋಗಿ ಲಾಯರ್ ಹತ್ರ ಕೊಡು. ಸರಿ ಅಣ್ಣ. ಭಾಗ್ಯ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಇಟ್ಸ್ ಓಕೆ. ಮನೆಗೆ ಹೋದ್ಮೇಲೆ ಡಾಕ್ಯುಮೆಂಟ್ಸ್ ಬಗ್ಗೆ ವಿವೇಕೆ ಕೇಳ್ತಾನೆ. ಜಸ್ಟ್ ಅ ಮಿನಿಟ್. ವಾಟ್ ಇಸ್ ದಿಸ್ ಮಿತ್ರ? ಅದೇ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಬೇಕು ಅಂತ ವಿವೇಕ್ ಕಾಲ್ ಮಾಡಿದ್ದ. ಶಾಪ್ ಓಪನಿಂಗ್ ಬಂದು ಇಲ್ಲಿ ಕೂಡ ಬಿಸ್ನೆಸ್ ಕೆಲಸನೇ ಅಂದ್ರೆ ಹೇಗೆ ಹೇಳು? ಎಲ್ಲರೂ ಏನ್ ಅನ್ಕೊಳ್ತಾರೆ? ಓಕೆ, ಸಾರಿ, ಹೋಗೋಣವಾ?
ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಲ್ಯಾಂಡ್ಲೈನ್ಗೆ ಕಾಲ್ ಮಾಡ್ತೀನಿ. ಹಲೋ ಹಲೋ ಅಕ್ಕ, ನಾನ್ ಜಾನು ಮಾತಾಡ್ತಾ ಇದ್ದೀನಿ. ಜಾನು ಹೇಳು. ಅಕ್ಕ, ನಾನ್ ನಿಂಗೆ ಕಾಲ್ ಮಾಡ್ತಾ ಇದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಓ ಸೈಲೆಂಟ್ ಮೋಡಲ್ಲಿ ಇರ್ಬೋದು ಜಾನು. ಓಹೋ, ಹಾಗಿದ್ರೆ ಭಾವ ಕೂಡ ನಿನಗೆ ಫೋನ್ ಮಾಡಿದ್ದಾರೆ ಅನ್ಸತ್ತೆ. ನಿನ್ ಫೋನ್ ಸೈಲೆಂಟ್ ಮೋಡಲ್ಲಿ ಇದ್ದಿದ್ರಿಂದ ನೀನ್ ರಿಸೀವ್ ಮಾಡಿಲ್ಲ ಅನ್ಸತ್ತೆ. ಭಾವ ಫೋನ್ ಮಾಡಿರ್ಬೋದಾ? ಹಾ, ಅಯ್ಯೋ ಜಾನು, ನೀನ್ ಹೇಳ್ದಾಗೆ ಅವರು ಕೂಡ 3 ಸಲ ಫೋನ್ ಮಾಡಿದ್ದಾರೆ. ನಾನ್ ನೋಡೇ ಇಲ್ಲ. ಅಯ್ಯೋ ಅಕ್ಕ, ಅಲ್ಲಿ ಗೋಲ್ಡ್ ಶಾಪ್ ಓಪನಿಂಗ್ ನಡೀತಾ ಇದೆ ಗೊತ್ತಾ? ಅದು ಪೋಸ್ಟ್ಪೋನ್ ಕೂಡ ಆಗಿಲ್ಲ. ಭಾವ ಅಲ್ಲಿಗೆ ಹೋಗಿದ್ದಾರೆ. ಪಾಪ ನೀನು ಬರ್ಲಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದಾರೆ ಅನ್ಸತ್ತೆ. ನೀನ್ ನೋಡಿದ್ರೆ ರಿಸೀವ್ ಮಾಡಿಲ್ಲ. ಏನು ಗೋಲ್ಡ್ ಶಾಪ್ ಓಪನಿಂಗ್ ನಡೀತಿದ್ಯಾ? ಹೌದಕ್ಕ, ನಾನು ಆನ್ಲೈನ್ ನಲ್ಲೇ ನೋಡ್ದೆ. ಅರ್ಜೆಂಟಾಗಿ ಹೋಗು. ನೀನು ಕೂಡ ಅವ್ರ ಜೊತೆಲಿ ಇದ್ರೆ ಚೆನ್ನಾಗಿರತ್ತೆ ಅಂತ ಭಾವ ಅನ್ಕೊಂಡಿದಾರೋ ಏನೋ, ಅದಕ್ಕೆ ನಿನಗೆ ಫೋನ್ ಮಾಡಿದ್ರು ಅನ್ಸತ್ತೆ. ನಾನ್ ಕಾಲ್ ರಿಸೀವ್ ಮಾಡ್ಬೇಕಿತ್ತು. ಇನ್ನು ಕಾಲ ಮಿಂಚಿಲ್ಲ ಅಕ್ಕ, ಡೈರೆಕ್ಟ್ ಆಗಿ ನೀನ್ ಅಲ್ಲಿಗೆ ಹೊರಟೋಗು. ಸರಿ ಸರಿ, ಇಡ್ತೀನಿ. ಏನಾಯ್ತು ಅತ್ಗೆ? ನಿಮ್ಮಣ್ಣ ಗೋಲ್ಡ್ ಶಾಪ್ ಓಪನಿಂಗ್ಗೆ ಹೋಗಿದಾರಂತೆ ಸಂಜನಾ. ನನ್ನೂ ಕರೆಯೋಕೆ ಕಾಲ್ ಮಾಡಿದ್ರು ಅನ್ಸುತ್ತೆ. ಹೌದಾ? ನೀವ್ ಹೇಗಿದ್ರು ರೆಡಿ ಆಗಿದ್ದೀರಲ್ಲ ಅತ್ಗೆ, ಹೋಗ್ಬೋದಲ್ಲ? ಜಾನು ಕೂಡ ಹಾಗೆ ಅಂದ್ಲು ಸಂಜು. ಸರಿ, ಹಾಗಿದ್ರೆ ನೀವು ತಕ್ಷಣ ಹೊರಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಆಗ್ಲೇ ತುಂಬಾ ಲೇಟ್ ಆಗಿದೆ. ಸರಿ ಸಂಜು, ನಾನು ಹೊರಡ್ತೀನಿ. ಭಾವನ್ ಪಕ್ಕದಲ್ಲಿರೋ ಈ ಹುಡುಗಿ ಯಾರು? ಭಾವನ್ ಜೊತೆಲಿ ಯಾಕೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ದಾಳೆ? ಭಾವನ್ ಮೈ ಮೇಲೆಲ್ಲ ಬೀಳ್ತಾ ಇದ್ದಾಳಲ್ಲ, ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಆ ಹುಡುಗಿ ಯಾರು ಅಂತ ತಿಳ್ಕೋಬೇಕು. ಅಕ್ಕಂಗೇನೋ ಶಾಪ್ ಓಪನಿಂಗ್ ಪೋಸ್ಟ್ಪೋನ್ ಆಯ್ತು ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಇನ್ನೊಂದು ಹುಡುಗಿ ಜೊತೆಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಏನ್ ನಡೀತಾ ಇರ್ಬೋದು? ಅಣ್ಣ, ಆಟೋ ಸೀತಾ ಸರ್ಕಲ್ ಕಡೆ ತಗೊಳ್ಳಿ. ಆಯ್ತಮ್ಮ. ಸ್ವಲ್ಪ ನಂಗೆ ಜಾಗ ಬಿಡಿ ಪ್ಲೀಸ್. ಸ್ವಲ್ಪ ಜಾಗ ಬಿಡಿ. ಇದು ತಗೊಳ್ಳಿ ಸರ್. ನನ್ ಜಾಗ ಬಿಡಿ. ಇರಮ್ಮ. ಸ್ವಲ್ಪ ಜಾಗ ಪ್ಲೀಸ್. ಕಮಿನ್ ಮಿತ್ರ. ಬನ್ನಿ. ಈಗ್ಲೇ ಕಿತ್ ಹೋಗ್ಬೇಕಾ? ಈಗ ನಾನ್ ಚಪ್ಲಿ ಇಲ್ದೆ ಬರೀ ಕಾಲಲ್ಲಿ ಒಳಗ್ ಹೋದ್ರೆ ಮಿತ್ರ ಅವ್ರ ಮರ್ಯಾದೆ ಹೋಗುತ್ತೆ. ಅಷ್ಟು ದೂರದಿಂದ ಬಂದು ಎಲ್ರೂ ಮುಂದೆ ಅವರು ತಲೆ ತಗ್ಸೋ ಹಾಗಾಗತ್ತೆ. ಭಾಗ್ಯ, ಅಮ್ಮ ಭಾಗ್ಯ, ಎಲ್ಲಿದ್ಯಾ? ಭಾಗ್ಯ ಉತ್ತರನೇ ಕೊಡ್ತಿಲ್ವಲ್ಲ. ಅಮ್ಮ ಭಾಗ್ಯ, ಭಾಗ್ಯ. ಏನ್ ಬೇಕು ಅಜ್ಜಿ? ಟ್ಯಾಬ್ಲೆಟ್ ತಗೋಬೇಕು. ಭಾಗ್ಯನ ಕರಿ, ಅವಳು ಕೊಡ್ತಾಳೆ. ಟ್ಯಾಬ್ಲೆಟ್ಸ್ ಅಲ್ವಾ, ನಾನ್ ಕೊಡ್ತೀನಿ ರೀ. ಅಬ್ಬಬ್ಬಾ, ಇಷ್ಟು ಒಳ್ಳೆ ಬುದ್ಧಿ ನಿಂಗೆ ಯಾವಾಗ ಬಂತೆ? ನಾನ್ ಯಾವಾಗ್ಲೂ ಬುದ್ಧಿವಂತನೇ ಅಜ್ಜಿ. ನೀನ್ ಯಾವಾಗ್ಲೂ ನಂಗ್ ಮುದ್ದ ಕಾಣಿಸ್ತೀಯ, ಆದ್ರೆ ಬುದ್ಧಿ ಇದೆ ಅಂತ ಅನ್ಸಲ್ಲ. ಅದಕ್ಕೆ ಡೌಟ್ ಬಂತು. ಹೋಗಜ್ಜಿ ನೀನು. ಇದೆಲ್ಲ ಸಾಕು, ಹೋಗಿ ಟ್ಯಾಬ್ಲೆಟ್ ತಗೊಂಡ್ ಬಾ.
ಭಾಗ್ಯ ಕಾಣ್ತಿಲ್ವಲ್ಲ? ಅತ್ಗೆ ಗೋಲ್ಡ್ ಶಾಪ್ ಓಪನಿಂಗ್ಗೆ ಹೋಗಿದಾರಜ್ಜಿ. ಹಾ, ಗೋಲ್ಡ್ ಶಾಪ್ ಓಪನಿಂಗಗ? ಹೌದಜ್ಜಿ, ಶಾಪ್ ಓಪನಿಂಗ್ಗೆ ಅಣ್ಣಂಗೆ ಗೆಸ್ಟ್ ಆಗಿ ಕರೆದಿದ್ದಾರೆ. ಅತ್ಗೆ ಕೂಡ ಅಲ್ಲೇ ಹೋಗಿದ್ದಾರೆ.